ಹಾಯ್ ನಮಸ್ಕಾರ. ಈ ಚಿಕನ್ ಗ್ರೇವಿನ ನಿಮ್ಮ ಮನೇಲಿ ಒಂದ್ಸಲ ಮಾಡಿದ್ರಿ ಅಂತ ಅಂದ್ರೆ ಬಾಯಿ ಚಪ್ಪರಿಸ್ಕೊಂಡ್ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಹೇಗ್ ಮಾಡೋದು ಅಂತ ನೋಡೋಣವಾ? ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ. ಒಂದು 50 ಗ್ರಾಮ್ ಆಗೋಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ಕಸೂರಿ ಮೇಥಿ ಹಾಕೊಂಡಿದ್ದೀನಿ. ಅದು ಕೂಡ ಫ್ರೈ ಆದ್ಮೇಲೆ ಒಂದೇ ಒಂದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಒಂದು ಮಸಾಲೆನ ರುಬ್ಕೊಳ್ಳೋಣ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿನ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡು. ಇವಾಗ ಆ ಪೇಸ್ಟನ್ನ ನಾನು ಬಾಣಲಿಗೆ ಹಾಕೋತಾ ಇದ್ದೀನಿ. ಈ ಪೇಸ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿರೋಂಥ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ ಗೊತ್ತಾ? ಈ ಟೈಮ್ನಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಬಿಡ್ದಂಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂಥರ ಪೇಸ್ಟ್ ಥರ ಗ್ರೇವಿ ಥರ ಬರುತ್ತೆ, ವೈಟ್ ಕಲರ್ ಗ್ರೇವಿ ಥರ. ಅದು ಹಸಿ ವಾಸನೆ ಹೋಗಿದ್ದಾದ್ಮೇಲೆ ನಾವು ಚಿಕನ್ನ ಹಾಕೋಬೇಕಾಗತ್ತೆ. ನೋಡಿ, ಇವಾಗ ಹಸಿ ವಾಸನೆ ಹೋಗಿದೆ. ಚಿಕನ್ನ ನಾನು ಹಾಕೋತಾ ಇದ್ದೀನಿ. ನಾನು ಚಿಕನ್ ಹಾಕೋಕ್ಕೂ ಮುಂಚೆ ಒಂದು 5 ಸಲ ತೊಳ್ಕೊಂಡು ಒಂದು 6ನೇ ಸಲಕ್ಕೆ ಅರಿಶಿನ, ಕಲ್ಲುಪ್ಪು ಹಾಕೊಂಡು ನೀಟಾಗಿ ತೊಳೆದು ಹಾಕೋತಾ ಇದ್ದೀನಿ. ಹಾಗೆ ಮಾಡೋದ್ರಿಂದ ನೀಟಾಗಿ ಚಿಕನ್ನು ಕ್ಲೀನ್ ಆಗುತ್ತೆ. ಇವಾಗ ಸ್ವಲ್ಪ ಕಲ್ಲುಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೂ ಕೂಡ ನೀರು ಹಾಕಿಲ್ಲ ನಾನು. ಈ ಚಿಕನ್ ಒಳಗಡೆನೆ ನೀರು ಬಿಟ್ಕೊಂಡು 50% ಆಗೋಷ್ಟು ಚಿಕನ್ನು ಬೇಯಬೇಕು. ಅದಕ್ಕೋಸ್ಕರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಒಂದು 10 ನಿಮಿಷದವರೆಗೂ ನಾವು ಬಿಟ್ಬಿಡೋಣ. ನಾನು ಜಾರ್ ತೊಳೆದಿರೋ ನೀರು ಸಹ ಹಾಕಿಲ್ಲ. ಆಮೇಲೆ ನಾವು ನೀರೆಲ್ಲ ಬಿಟ್ಟಾದ್ಮೇಲೆ ಚಿಕನಿಂದ ಹಾಕೋಬೋದು. ಇವಾಗ ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಅದಕ್ಕೋಸ್ಕರ ತಟ್ಟೆ ಮುಚ್ಚಿಬಿಟ್ಟು 10 ನಿಮಿಷ ಬಿಡೋಣ. 10 ನಿಮಿಷ ಬಿಟ್ಟಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ. ಈ ರೀತಿ ನೀರು ಬಿಟ್ಕೊಂಡಿದ್ರೆ ಒಂದು 50-60% ನಾವು ಚಿಕನ್ನು ಬೆಂದಿರುತ್ತೆ ಅಂತ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು 5 ಟೊಮೊಟೊನ ಪೇಸ್ಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಟೊಮೊಟೊನ ತುಂಬ ಚೆನ್ನಾಗಿ ಗ್ರೇವಿ ಬರುತ್ತೆ ಟೊಮೊಟೊದು. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ಚಿಕನ್ನು ಒಂದು 90% ಬೇಯೋವರೆಗೂ ನೀಟಾಗಿ ಕುದಿಸ್ಕೋಬೇಕಾಗತ್ತೆ. ಯಾವ ರೀತಿ ಕುದಿ ಬರಬೇಕು ಅಂತಂದರೆ ನೋಡಿ, ಈ ರೀತಿ ಒಂದು 10 ನಿಮಿಷದವರೆಗೂ ಕುದಿಸ್ತಾನೇ ಇರಬೇಕಾಗತ್ತೆ. ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಒಳಕ್ಕೆ ಇಟ್ಕೋಬೇಕು. ಹಾಗಾಗಿ ಇವಾಗ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲನ ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಸ್ಪೈಸಸ್ ಆಗಲಿ ರುಬ್ಬಿರೋ ಮಸಾಲೆಗಳಾಗಲಿ ಯಾವುದು ಯೂಸ್ ಮಾಡೋದಿಲ್ಲ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬಾಯಿ ಚಪ್ಪರಿಸ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಸಣ್ಣದಾಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಇವಾಗ ಕುದೀತಾ ಇದೆ. ಹೈ ಫ್ಲೇಮಲ್ಲಿ ಚೆನ್ನಾಗೆ ಒಂದು 5 ನಿಮಿಷ ಲಾಸ್ಟಿಗೆ ಕುದಿಸ್ಕೊಂಡ್ರೆ ಫ್ರೈ ರೆಡಿನೇ ಆಗೋಗುತ್ತೆ. ಸಖತ್ತಾಗಿರುತ್ತೆ. ಇಷ್ಟೊತ್ತಿಗೆ ಆಲ್ರೆಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು 5 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ ಅಂದರೆ ನಿಜವಾಗ್ಲೂ ನೀವು ನಂಬೋದಕ್ಕೆ ಆಗೋದಿಲ್ಲ, ಅಂಥ ಟೇಸ್ಟು ಈ ಗ್ರೇವಿ ಕೊಡುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಚಪಾತಿಗೆ, ಅನ್ನಕ್ಕೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.